ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಸ್ ಪಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಏಪ್ರಿಲ್ 16ರ ಪ್ರಮುಖ ಪ್ರಚಲಿತ ವಿದ್ಯಮಾನಗಳು. ಇದರ PDF ಅನ್ನು ಟೆಲಿಗ್ರಾಮಲ್ಲಿ ನೀವು ಪಡ್ಕೋಬೋದು. ಎಲ್ಲ ಲಿಂಕ್ಸ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನಿಮಗೆ ಸಿಗುತ್ತೆ. ವಿಶ್ವ ಪಾರ್ಕಿನ್ಸನ್ ದಿನವನ್ನು ಎಂದು ಆಚರಿಸಲಾಗುತ್ತದೆ? ಪ್ರತಿ ವರ್ಷ ಏಪ್ರಿಲ್ 11ರಂದು ವಿಶ್ವ ಪಾರ್ಕಿನ್ಸನ್ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಎಲೆಕ್ಟ್ರಾನಿಕ್ ಮಾಹಿತಿ ವಿನಿಮಯದಲ್ಲಿ ಹೊಸ ನಿಯಮವನ್ನು ಯಾರು ಪ್ರಾರಂಭಿಸಿದ್ದಾರೆ? ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ಆರ್ಗನೈಸೇಷನ್ ಅವರು ಇದನ್ನು ಪ್ರಾರಂಭಿಸಿದ್ದಾರೆ. IMO ಅಂತ ಕರಿತೀವಿ. ಎರಡು ರೀತಿ IMO ಇದೆ. ಅದರಲ್ಲಿ ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ಆರ್ಗನೈಸೇಷನ್ ಅಂತ ಒಂದು ರಾಷ್ಟ್ರೀಯ ಸರ್ಕಾರಗಳಿಗೆ ಹಡಗುಗಳು ಮತ್ತು ಬಂದರುಗಳ ನಡುವೆ ಎಲೆಕ್ಟ್ರಾನಿಕ್ ಮಾಹಿತಿ ವಿನಿಮಯ ಪ್ರಾರಂಭಿಸೋದು ಹೊಸ ನಿಯಮವನ್ನು ಕಡ್ಡಾಯ ಮಾಡಿದೆ. ವಿಶ್ವ ಏವಿಯೇಷನ್ ಮತ್ತು ಕಾಸ್ಮೋನಾಟಿಕ್ಸ್ ದಿನವನ್ನು ಎಂದು ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಏಪ್ರಿಲ್ 12 ಪ್ರತಿ ವರ್ಷ ಆಚರಣೆಯನ್ನು ಮಾಡಲಾಗುತ್ತದೆ. ಜಾಗತಿಕ ವಿಮಾನಯಾನ ಮತ್ತು ಕಾಸ್ಮೋನಾಟಿಕ್ಸ್ ದಿನವನ್ನು ಬಾಹ್ಯಾಕಾಶದಲ್ಲಿ ಮಾನವನ ಮೊದಲ ವಿಮಾನವನ್ನು ಗೌರವಿಸುವ ಭಾಗವಾಗಿ ಏಪ್ರಿಲ್ 12, 1961ರಂದು ಸೋವಿಯತ್ ಗಗನಯಾತ್ರಿ ಯೂರಿ ಗಗಾರಿನ್ ಬೈಕೊನೂರ್ ಒಂದು ಸವಿನೆನಪಿಗಾಗಿ ಈ ದಿನವನ್ನು ಪ್ರತಿ ವರ್ಷ ಆಚರಣೆ ಮಾಡಲಾಗುತ್ತೆ. ಇತ್ತೀಚೆಗೆ ವಿಮೋವನ್ನು ಯಾವ ಡಿಜಿಟಲ್ ಪಾವತಿಗಳು ಸ್ವಾಧೀನಪಡಿಸಿಕೊಂಡಿವೆ? ಸರಿಯಾದ ಉತ್ತರ ಆಪ್ಷನ್ 1 ಪೇಯು ಡಿಜಿಟಲ್ ಪಾವತಿಗಳು ಭದ್ರತೆ ಹಾಗೂ ಪಾವತಿಯ ಸೌಕರ್ಯವು ಕಂಪನಿಯ ಸ್ಕೇಲ್ ಆಫ್ ವ್ಯವಹಾರಕ್ಕೆ ಸಹಾಯ ಮಾಡಲು USDA 70 ಮಿಲಿಯನ್ US ಆಧಾರಿತ ಆರ್ಥಿಕ ತಂತ್ರಜ್ಞಾನದ ವಿಮೋವನ್ನು ಸ್ವಾಧೀನಪಡಿಸಿಕೊಂಡಿದೆ. ಲಂಡನ್ ನಗರದ ಸ್ವಾತಂತ್ರ್ಯದೊಂದಿಗೆ ಇತ್ತೀಚೆಗೆ ಗೌರವಿಸಲ್ಪಟ್ಟವರು ಯಾರು? ಸರಿಯಾದ ಉತ್ತರ ಆಲಿಸ್ ಜಿ ವೈದ್ಯ. ಭಾರತ ಮತ್ತು UK ನಡುವಿನ ವಿಮಾ ಸಂಬಂಧಗಳನ್ನು ಉತ್ತೇಜಿಸುವುದಕ್ಕೆ ತನ್ನ ಕೆಲಸದ ಗುರುತಿಸುವಿಕೆಗಾಗಿ ಜನರಲ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಆಲಿಸ್ ಜಿ ವೈದ್ಯರನ್ನು ಅಲ್ಲಿಯ ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಆಲಿಸ್ ಜಿ ವೈದ್ಯರನ್ನು ಲಂಡನ್ ನಗರದ ಸ್ವಾತಂತ್ರ್ಯ ದಿನದಂದು ಗೌರವವನ್ನು ನೀಡಲಾಯಿತು. ಡಾಕ್ಟರ್ BR ಅಂಬೇಡ್ಕರ್ ಅವರ 128ನೇ ಜನ್ಮದಿನದಂದು ಸೆಲೆಕ್ಟೆಡ್ ಸ್ಪೀಚಸ್ ಆಫ್ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಇನ್ ದ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಎಂಬ ಪುಸ್ತಕವನ್ನು ಬಿಡುಗಡೆ ಮಾಡಿದವರು ಯಾರು? ಸರಿಯಾದ ಉತ್ತರ ಸೂರ್ಯಪ್ರಕಾಶ್. ಇದು ಇಂಪಾರ್ಟೆಂಟ್ ಪ್ರಶ್ನೆ. ಪುಸ್ತಕದ ಹೆಸರು ನೆನ್ಪಿಟ್ಕೊಳ್ಳಿ. ಸೆಲೆಕ್ಟೆಡ್ ಸ್ಪೀಚಸ್ ಆಫ್ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಇನ್ ದ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಬಿಡುಗಡೆಯಾಗಿದ್ದು 128ನೇ ಜನ್ಮದಿನದಂದು. ಬರೆದಂಥವರು ಸೂರ್ಯಪ್ರಕಾಶ್ ಅವರು. ಪ್ರಸ್ತುತ ಭಾರತದ ಅಧ್ಯಕ್ಷ ಚೇರ್ಮನ್ ದೆಹಲಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ 128ನೇ ಜನ್ಮ ವಾರ್ಷಿಕೋತ್ಸವದಿಂದ ಈ ಪುಸ್ತಕವನ್ನು ಬಿಡುಗಡೆ ಮಾಡಲಾಯಿತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂದು ಕರೆಯಲ್ಪಡುವ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಅವರ ಕೊಡುಗೆಗಳನ್ನು ಸ್ಮರಿಸಿಕೊಳ್ಳೋದಕ್ಕೆ ಒಂದು ಆಯೋಜನೆಯನ್ನು ಮಾಡಲಾಗಿತ್ತು. ಈ ಪುಸ್ತಕದಲ್ಲೂ ಕೂಡ ಅದರ ಬಗ್ಗೆನೇ ಉಲ್ಲೇಖ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತೀಯ ನ್ಯಾಯವಾದಿ, ಅರ್ಥಶಾಸ್ತ್ರಜ್ಞರು, ರಾಜಕಾರಣಿ, ಸಾಮಾಜಿಕ ಸುಧಾರಕರು ಹಾಗೂ ಸಂವಿಧಾನದ ವಾಸ್ತುಶಿಲ್ಪಿಯು ಕೂಡ ಹೌದು. ಜೊತೆಗೆ ಸ್ವತಂತ್ರ ಭಾರತದ ಮೊದಲ ಕಾನೂನು ಸಚಿವರು ಕೂಡ ಹೌದು. ಕೆಳಗಿನವುಗಳಲ್ಲಿ ಯಾರು ರಕ್ಷಣಾ ಹಣಕಾಸು ಇಲಾಖೆಗೆ ನೂತನ ಕಾರ್ಯದರ್ಶಿಯಾಗಿ ನೇಮಕಗೊಂಡಿದ್ದಾರೆ? ಗಾರ್ಗಿ ಕೌಲ್ ಅವರು ನೂತನ ಕಾರ್ಯದರ್ಶಿಯಾಗಿ ಹಣಕಾಸು ರಕ್ಷಣಾ ಇಲಾಖೆಗೆ ಬಂದಿದ್ದಾರೆ. ಭಾರತೀಯ ಆಡಿಟ್ ಮತ್ತು ಅಕೌಂಟ್ ಸೇವೆ 1984ರ ಬ್ಯಾಚ್ನ ಅಧಿಕಾರಿ ಗಾರ್ಗಿ ಕೌಲ್ ರಕ್ಷಣಾ ಕಾರ್ಯದರ್ಶಿಯಾಗಿ ಇತ್ತೀಚೆಗೆ ನೇಮಕಗೊಂಡಿದ್ದಾರೆ. ಜೀನ್ ಮೈಕಲ್ ಲ್ಯಾಪಿನ್ ಅವರು ಯಾವ ದೇಶದ ನೂತನ ಪ್ರಧಾನಿಯಾಗಿ ಚುನಾಯಿತರಾಗಿದ್ದಾರೆ? ಸರಿಯಾದ ಉತ್ತರ ಹೈಟಿ. ಆಪ್ಷನ್ 4 ಫ್ರೆಂಚ್ ಮಾತನಾಡುವ ಕೆರಿಬಿಯನ್ ಸಮುದಾಯ ಕ್ಯಾರಿಕೋಮ್ ರಾಷ್ಟ್ರದ ಹೊಸ ಪ್ರಧಾನಿಯಾಗಲು ಸಾರ್ವಜನಿಕ ಆಡಳಿತದಲ್ಲಿ ಇವರಿಗೆ ಒಂದು ಅವಕಾಶವನ್ನು ಸಿಕ್ಕಿದೆ. ಅಲ್ಲಿಯ IT ಅಧ್ಯಕ್ಷರಾದಂಥ ಜುವೆನೆಲ್ ಓಯಿಸ್ ಅವರು ಇವರಿಗೆ ಪ್ರಮಾಣ ಪತ್ರವನ್ನು ಸ್ವೀಕಾರ ಮಾಡೋದ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಯಾವ ಹಾಕಿ ತಂಡ ಮಲೇಷ್ಯಾ ಸರಣಿಯನ್ನು ಇತ್ತೀಚೆಗೆ ಗೆದ್ದುಕೊಂಡಿದೆ? ಸರಿಯಾದಂಥ ಉತ್ತರ ಭಾರತ. ಆಪ್ಷನ್ C. ಭಾರತದ ಮಹಿಳಾ ಹಾಕಿ ತಂಡ ಮಲೇಷ್ಯಾವನ್ನು ಸೋಲಿಸುವ ಮೂಲಕ 5 ಪಂದ್ಯಗಳ ಸರಣಿಯಲ್ಲಿ ದ್ವಿಪಕ್ಷೀಯವಾಗಿ 4-0ಯಿಂದ ಜಯವನ್ನು ಗಳಿಸಿದೆ. ಶೈಕ್ಷಣಿಕ ಯೋಜನೆ ಮತ್ತು ಆಡಳಿತಾತ್ಮಕ ರಾಷ್ಟ್ರೀಯ ಇನ್ಸ್ಟಿಟ್ಯೂಟ್ನ ಪ್ರಥಮ ಮಹಿಳಾ ಉಪಕುಲಪತಿಯಾಗಿ ನೇಮಕಗೊಂಡಂಥವರು ಯಾರು? ನೆನ್ನೆ ವಿಡಿಯೋದಲ್ಲಿ ಇದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನಿಮಗೆ ನೀಡಿದ್ದೀನಿ. ಜಮಿಯಾ ಮಿಲಿಯಾ. ಆಪ್ಷನ್ 2.
ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಮತ್ತು ಆಡಳಿತಾತ್ಮಕದ ಪ್ರಾಧ್ಯಾಪಕರಾದಂಥ ನಜ್ಮಾ ಅಖ್ತರ್ ಜಮಿಯಾ ಮಿಲಿಯಾ ಅವರು ಇಸ್ಲಾಮಿಯಾ ಯೂನಿವರ್ಸಿಟಿಯ ಮೊದಲ ಮಹಿಳಾ ಕುಲಪತಿಯಾಗಿದ್ದಾರೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೆನ್ನೆ ವಿಡಿಯೋದ ಕೊನೆ ಪಾರ್ಟಲ್ಲಿ ಹೇಳಿದ್ದೀನಿ, ಚೆಕ್ ಮಾಡಿ. ಮುಂಬೈನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೊಬೆಲ್ ಪ್ರಶಸ್ತಿಯನ್ನು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಮಂಡಳಿಯಿಂದ ಯಾರಿಗೆ ನೀಡಿ ಗೌರವಿಸಲಾಯಿತು? ಸೊ ಸಂದಾಂಶು ಕುಮಾರ್, ಆಪ್ಷನ್ 4 ಸರಿಯಾದಂಥ ಉತ್ತರ. ಡಿಜಿಟಲ್ ಸುಕುನ್ ಸಂಸ್ಥಾಪಕರಾದ ಸದಾಶಿವ ಕುಮಾರ್ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೊಬೆಲ್ ಪುರಸ್ಕಾರ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಮಂಡಳಿಯಿಂದ ಮುಂಬೈನಲ್ಲಿ ನೀಡಿ ಗೌರವವನ್ನು ಸಲ್ಲಿಸಲಾಯಿತು. ಎಸ್ ಬೋಪಣ್ಣ ಅವ್ರ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊತಾ ಇದ್ದೀವಿ. ಗುವಾಹಟಿ ಹೈಕೋರ್ಟ್ನ ಹಾಲಿ ಮುಖ್ಯ ನ್ಯಾಯಮೂರ್ತಿಗಳಾಗಿರುವಂತಹ ಕರ್ನಾಟಕ ಮೂಲದ ನ್ಯಾಯಮೂರ್ತಿಗಳಾದ ಎಸ್ ಬೋಪಣ್ಣ ಅವರನ್ನು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಯನ್ನಾಗಿ ನೇಮಿಸಲು ಸುಪ್ರೀಂ ಕೋರ್ಟ್ನ ಕೊಲಿಜಿಯಂ ನಿರ್ಧಾರ ಮಾಡಿದೆ. ಈ ಸಂಬಂಧ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ನೇತೃತ್ವದಲ್ಲಿ ಕೊಲಿಜಿಯಂ ಕೇಂದ್ರಕ್ಕೆ ಶಿಫಾರಸನ್ನು ಮಾಡಿದೆ. ಮೂಲತಃ ಕೊಡಗಿನವರಾದಂತಹ ನ್ಯಾಯಮೂರ್ತಿ ಅಜ್ಜಿ ಕುಟೀರ ಎಸ್ ಬೋಪಣ್ಣ ಅವರು 2018 ಅಕ್ಟೋಬರ್ನಿಂದ ಗುವಾಹಟಿ ಹೈಕೋರ್ಟ್ನ ಸಿಜೆ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು. 2006ರಲ್ಲಿ ಬೋಪಣ್ಣ ಅವರು ಹೈಕೋರ್ಟ್ನ ಹೆಚ್ಚುವರಿ ನ್ಯಾಯಮೂರ್ತಿಯಾಗಿ ಕೆಲಸವನ್ನು ಮಾಡಿದ್ದಾರೆ. ನಂತರ ಅವರ ಸೇವಾ ಅನುಭವ ಪರಿಣಿತಿಯನ್ನು ಪರಿಗಣಿಸಿ 2007ರಲ್ಲಿ ನ್ಯಾಯಮೂರ್ತಿಯಾಗಿ ಕಾಯಂ ಮಾಡಲಾಯಿತು. ಕೊಡಗಿನ ಪಾಲಿಬೆಟ್ಟದ ದಿವಂಗತ ಅಂಜಿ ಕುಟೀರ ಸೋಮಯ್ಯ ಅವರ ಮಗನಾಗಿರತಕ್ಕಂಥ ಬೋಪಣ್ಣ ಅವರು ಕೊಡಗು ಜಿಲ್ಲೆಯಿಂದ ಪ್ರಥಮ ಬಾರಿಗೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯಾಗಿ ಆಗಿರತಕ್ಕಂಥ ಹೆಗ್ಗಳಿಕೆಯನ್ನು ಕೂಡ ಈಗ ಹೊಂದಿದ್ದಾರೆ. 1959 ಮೇ 20ರಂದು ಜನಿಸಿದಂಥವರು. 1984ರಿಂದ ವಕೀಲ ವೃತ್ತಿಯನ್ನು ಪ್ರಾರಂಭ ಮಾಡಿದಂಥವರು. ಸಿವಿಲ್, ಸಂವಿಧಾನಿಕ ಮತ್ತು ಕಂಪನಿ ವ್ಯಾಜ್ಯ ಹಾಗೂ ಸೇವಾ ವಿಷಯಗಳಲ್ಲಿ ಪರಿಣಿತಿಯನ್ನು ಹೊಂದಿದ್ದಾರೆ. ಕೇಂದ್ರ ಸರ್ಕಾರಿ ಸ್ವಾಮ್ಯದ ಹಲವು ಕಂಪನಿಗಳಲ್ಲಿ 2005ರವರೆಗೆ ಕಾನೂನು ಸಲಹೆಗಾರರಾಗಿ ಕೆಲಸವನ್ನು ಮಾಡಿದ್ದಾರೆ. ಸೊ ಎಲ್ಲ ಮಾಹಿತಿಗಳು ನಿಮಗೆ ಉಪಯುಕ್ತ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ PDF ಅನ್ನು ಪಡ್ಕೊಳ್ಳೋದಕ್ಕೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಗ್ರೂಪ್ ಇದೆ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ.